ಶಕುಂತಲಾ ಮಾರ್ಕೆಟಿಗೆ ಹೋಗಿ ತರಕಾರಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ಅಮ್ಮ, ಸ್ವಲ್ಪ ಎಸಿ ಆಗ್ತೀಯಾ? ಈ ಬಿಸಿಲಲ್ಲಿ ಹೊರಗೆ ಹೋಗಿ ಬಂದ ತಕ್ಷಣ ತಲೆ ತಿರುಗ್ತಾ ಇದೆ. ಹೊರಗಡೆ ಬಿಸಿಲು ತುಂಬಾ ಜಾಸ್ತಿ ಇದೆಯಮ್ಮ. ಹೊರಗಡೆ ಹೋಗಿ ಬರ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿದೆ. ಹೌದು ಅತ್ತೆ, ನೀವ್ ಹೇಳದ್ ಕೂಡ ನಿಜಾನೇ. ಇವ್ರು ಕೂಡ ಮಧ್ಯಾಹ್ನ ಲಂಚಿಗೆ ಮನೆಗ್ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಬಾಕ್ಸ್ ಹಾಕಿ ಕೊಡು ಅಂತ ಹೇಳಿದ್ರು. ಮನೆಗೆ ಬಂದ್ರೆ ಈ ಬಿಸಿಲಲ್ಲಿ ಎಲ್ಲಾದ್ರೂ ರಸ್ತೆಯಲ್ಲೇ ತಲೆ ಸುತ್ತಿ ಬಿದ್ಬಿಡ್ತೀನಿ ಅಂದ್ರು. ಸರಿ ಅಮ್ಮ, ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಅವನಿಗೆ ಲಂಚಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಅವ್ನ್ ಮನೆಗ್ ಬರೋದಿಲ್ಲ. ಪಾಪ ನನ್ ಮಗ ಈ ಬಿಸಿಲಿಗೆ ಎಷ್ಟು ಕಷ್ಟಪಡ್ತಿದ್ದಾನೋ. ನನಗೆ 1 ಗಂಟೆಗಳ ಕಾಲ ಸಂತೆಗೋಗಿ ಬರ್ಲಿಕ್ಕೇನೆ ನನ್ನಿಂದ ಆಗ್ತಾ ಇಲ್ಲ. ಅವನು ಪ್ರತಿದಿನ ಮಧ್ಯಾಹ್ನ ಲಂಚಿಗೆ ಮನೆಗ್ ಬಂದು ಹೋಗ್ತಾನಂದ್ರೆ ಹೇಗಿರುತ್ತೆ ಹೇಳು? ಹೀಗೆ ರಜಲಿ ಶಕುಂತಲಾ ಮಾತಾಡ್ತಾ ಇರುವಾಗ ಶಕುಂತಲಾ ಅಕ್ಕ ರಾಜ್ಯಂ ಫೋನ್ ಮಾಡಿದ್ಲು. ಅಕ್ಕ, ಚೆನ್ನಾಗಿದ್ದೀಯಾ? ಎಷ್ಟು ದಿನಗಳ ನಂತರ ಫೋನ್ ಮಾಡ್ತಾ ಇದ್ದೀಯಾ? ಬಾವ ಹೇಗಿದ್ದಾರೆ? ಹೌದು, ಮಗ ಹೇಗಿದ್ದಾನೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಶಕುಂತಲಾ. ನಿನಗೆ ಒಂದು ಶುಭ ವಾರ್ತೆ ಹೇಳೋಣ ಅಂತಾನೆ ಫೋನ್ ಮಾಡಿದ್ದು. ಹೌದಾ ಅಕ್ಕ? ಏನದು ಶುಭ ವಾರ್ತೆ? ಅಂಜಯ್ಗೆ ಹುಡುಗಿ ಸಿಕ್ಕಿದ್ಲು. ಆ ಹುಡುಗಿ ಕೂಡ ನಮ್ಮ ಪಕ್ಕದ ಊರೇ. ಒಳ್ಳೆ ವಿಷಯ ಹೇಳ್ದಕ್ಕ. ಹೌದು, ಇಷ್ಟಕ್ಕ ಹುಡುಗಿ ಯಾವ ಊರು? ಹೌದು, ಮದ್ವೆ ಯಾವಾಗಕ್ಕ? ಅದೇ ನಮ್ಮ ಮಾವ ಇದ್ರಲ್ಲ, ಅವರ ಮಗಳು ಲಕ್ಷ್ಮೀನೇ. ಮದುವೆ ಇನ್ನು 10 ದಿನದಲ್ಲೇ. ಆಲಸ್ಯ ಮಾಡದೆ ನೀನು, ನಿನ್ ಸೊಸೆ, ಮಗ ಎಲ್ಲರೂ ಬೇಗ ಹೊರಟು ಬನ್ನಿ. ನಾಳೆನಾ? ಅಯ್ಯೋ ಅಕ್ಕ, ನಾಳೆನೆ ಹೇಗೆ ಬರೋದು? ಸೊಸೆ ಕೂಡ ರಜೆ ಮಾಡಿ ಬರ್ಬೇಕಲ್ವಾ? ಸರಿ ಸರಿ ಕಣಮ್ಮ, ಬಂದ್ಮೇಲೆ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ಸರಿ, ಇಡ್ತೀನಿ ಹಾಗೆ ಅಂತ ಕಾಲ್ ಅನ್ನು ಕಟ್ ಮಾಡಿದ್ಲು. ಯಾರತ್ತೆ ಫೋನಲ್ಲಿ? ಇಷ್ಟಕ್ಕೂ ಯಾರ ಮದ್ವೆ? ನಮ್ಮ ಅಕ್ಕ ಫೋನ್ ಮಾಡಿದ್ಲು. ಅವರ ಮಗನಿಗೆ ಮದ್ವೆ ಅಂತೆ. ಹುಡುಗಿ ಕೂಡ ಇಲ್ಲೇ ನಮ್ಮ ಪಕ್ಕದೂರಿನ ಹುಡುಗಿ ಅಂತೆ. ಹೋಗದಿದ್ರೆ ಚೆನ್ನಾಗಿರಲ್ಲಮ್ಮ. ಬಿಸಿಲು ನೋಡಿದ್ರೆ ಹೀಗೆ ಹೊಡಿತಾ ಇದೆ. ಇನ್ನು 10 ದಿನದಲ್ಲೇ ಮದ್ವೆ ಅಂತೆ. ನಾವು 1 ವಾರಕ್ಕೆ ಮುಂಚಿತವಾಗಿ ಹೋಗದಿದ್ರೆ ಅದು ಚೆನ್ನಾಗಿರಲ್ಲಲ್ವಾ? ನಿಮ್ ಮದುವೆಗೆ ನಮ್ಮ ಅಕ್ಕ ಬಂದು ತುಂಬಾ ಸಹಾಯ ಮಾಡಿದ್ಲು. ಹೌದತ್ತೆ, ಈ ಬಿಸಿಲಿಗೆ ಹೇಗತ್ತೆ ಮದುವೆ? ಅತ್ತೆ, ಈ ಬಿಸಿಲಲ್ಲಿ ನಮ್ಮಿಂದ ಹೋಗಕ್ಕಾಗಲ್ಲ. ಅದು ಬೇರೆ ಹಳ್ಳಿ. ಅಲ್ಲಿ ಫ್ಯಾನು, ಎಸಿ ವ್ಯವಸ್ಥೆ ಏನೂ ಇರೋದಿಲ್ಲ. ನಮ್ಮಿಂದ ಬಿಸಿಲಲ್ಲಿ ಹೋಗಿ ಅಲ್ಲಿ ಕಷ್ಟಪಡಕ್ಕೆ ಆಗಲ್ಲತ್ತೆ. ಹೌದಮ್ಮ, ನೀನ್ ಹೇಳೋದೇನೋ ನಿಜಾನೇ. ನಮಗೆ ಇಲ್ಲಿ ಫ್ರಿಜ್ಜು, ಎಸಿ ಅಂತ ಎಲ್ಲಾನು ಅಳವಡಿಕೆ ಆಗ್ಬಿಟ್ಟಿದೆ. ಆದ್ರೆ ಅಲ್ಲಿ ಮಾತ್ರ ಆ ಬಿಸಿಲಿಗೆ ಆ ಹಳೆಯ ಮನೆಯಲ್ಲೇ ಇರಬೇಕು. ಸರಿ ಅತ್ತೆ, ಹಾಗಾದ್ರೆ ನೀವು ಹೊರಡಿ. ನಾನು ಮದುವೆಗೆ ಮುಂಚೆ ನಿಮ್ ಮಗನ ಕರ್ಕೊಂಡು ಬಂದ್ಬಿಡ್ತೀನಿ. ನನಗೂ ಆಫೀಸಿಗೆ ಹೋಗ್ಬೇಕಲ್ವತ್ತೆ. ನೀನ್ ಮಾತಾಡೋದು ಸರಿಯಮ್ಮ. ನೀನು ನಾನು ಹೋಗ್ಬೇಕಾಗಿದ್ದು. ನೀನು ಮನೆಗೆ ದೊಡ್ಡ ಸೊಸೆ ಆಗಿರುವಾಗ ನಾವಿಬ್ರು ಹೋಗದಿದ್ರೆ ಚೆನ್ನಾಗಿರುತ್ತಾ? ನೀನು ಮದ್ವೆಗೆ ಬರದಿದ್ರೆ ಚೆನ್ನಾಗಿರುತ್ತಾ ಹೇಳು? ಹೌದು, ನೀನೇನು ಇಲ್ಲಿ ಎಸಿ ರೂಮಲ್ಲಿ ಆರಾಮವಾಗಿ ಇರೋಣ ಅಂತನಾ? ಅದೆಲ್ಲ ಆಗೋದಿಲ್ಲ. ನೀನು ನನ್ ಜೊತೆ ಬರಲೇಬೇಕು. ನೀವೇನತ್ತೆ ಫಿಲಮ್ ಅಲ್ಲಿ ಬರುವ ಬಿಲ್ಲಿ ರೀತಿ ಮಾತಾಡ್ತಾ ಇದ್ದೀರಾ? ಅತ್ತೆ ಅನ್ನುವ ಗರ್ವದಿಂದ ಮಾತಾಡ್ತಾ ಇದ್ದೀರಾ? ನಾನ್ ಹಾಗೆ ಮಾಡಿದ್ರೆ ನೀನ್ ಸುಮ್ನಿರ್ತೀಯಾ? ತಕ್ಷಣ ನಿನ್ ಗಂಡನ ಕರೆದು ಎಷ್ಟು ಚಾಡಿ ಹೇಳ್ಕೊಡ್ಬೋದು. ನಿನ್ ಗಂಡ ಏನೋ ಇಲ್ಲಿಗೆ ಬಂದು ನಾನೇನೋ ತಪ್ಪು ಮಾಡಿರೋ ರೀತಿ ನನ್ ಮೇಲೆ ಎಗರಾಡ್ತಾನೆ. ಇದೆಲ್ಲ ನಂಗ್ ಬೇಕಾ? ನಿಮ್ ಮಗ ದೊಡ್ಡ ಬುದ್ಧಿವಂತರತ್ತೆ. ಅದಕ್ಕೇನೆ ಅವ್ರೊಬ್ರೇ ಸೇರ್ಕೊಂಡು ಈ ಫ್ಯಾಮಿಲಿನ ರನ್ ಮಾಡ್ತಾ ಇರೋದು. ಏನೋ ನೀನು ನನ್ನ ತುಂಬಾನೇ ಹೊಗಳ್ತಾ ಇದ್ದೀಯಾ? ಈ ಹೊಗಳಿಕೆ ಎಲ್ಲ ನನಗ್ ಬೇಕಾಗಿಲ್ಲ. ಹೀಗೆಲ್ಲ ಹೊಗಳಿ ಊರಿಗೆ ಬರದಂಗೆ ಹೋಗ್ಬೇಡ. ನನ್ನನ್ನು ಹೊಗಳಿ ನೀನ್ ಊರಿಗೆ ಬರದ ಹಾಗೆ ಮಾಡ್ತೀಯ ಏನೋ. ನೀನೇನೇ ಮಾಡಿದ್ರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನೀನ್ ಬರ್ಲೇಬೇಕು. ಹೀಗೆ 2 ದಿನಗಳು ಆದ ನಂತರ ರಜನಿಗೆ ಏನು ಮಾಡಲು ಸಾಧ್ಯವಾಗದೆ ಅವಳ ಅತ್ತೆ ಜೊತೆ ಸೇರಿ ಆಫೀಸಿಗೆ 2 ದಿನ ರಜೆ ಮಾಡಿ ಶಕುಂತಲಾ, ರಜನಿ, ಶಕುಂತಲಾ ಅಕ್ಕನ ಮನೆಯಾದ ಹಳ್ಳಿಗೆ ಬಂದ್ರು. ಬಂದ್ರಾ? ಬನ್ನಿ ಬನ್ನಿ, ಒಳಗ್ ಬಂದ್ ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಹೇಗಿತ್ತು? ಹೌದು, ಬಾವ ಮಗ ಇಬ್ರು ಕೂಡ ಬರ್ಲಿಲ್ವಾ? ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಿತ್ತಕ್ಕ. ಮಗನಿಗೆ ಏನೋ ಮೀಟಿಂಗ್ ಅಂತೆ, ಅವ್ನ್ ನೋಡ್ಕೊಂಡು ಬಂದ್ಬಿಡ್ತಾನೆ. ಆಮೇಲೆ ನಿಮ್ ಭಾವನ್ ಬಗ್ಗೆ ಗೊತ್ತಲ್ವಕ್ಕ, ಎಲ್ಲೋಗೂ ಅಲ್ಗಾಡೋದಿಲ್ಲ. ಆದ್ರೂ ನಾನು ಹೇಳಿದೀನಿ ಮಗನ್ ಮದ್ವೆಗೆ ಬಂದ್ಬಿಡ್ಬೇಕು ಅಂತ. ಬರದಿದ್ರೆ ನೀನ್ ಸುಮ್ನಿರೋದಿಲ್ಲ ಅಂತ ಕೂಡ ಹೇಳ್ದೆ. ಮಗ ಬರುವಾಗ ಅವನ್ ಜೊತೆನೆ ಬರ್ತಾರಂತೆ. ಒಳ್ಳೆ ಕೆಲ್ಸ ಮಾಡಿದೀಯ. ಏನದು ಮತ್ತೆ ಕೋಳಿ ಮೊಟ್ಟೆ ಇಡುವ ಹಾಗೆ ಮನೆಯಲ್ಲೇ ಇರೋದು? ಹೌದು, ನಿನ್ಗೆ 2 ದಿನ ಮುಂಚಿತವಾಗಿ ಬರ್ಬೇಕು ಅಂತ ತಾನೇ ಹೇಳಿದ್ದು. ಏನು ಇವಾಗ ಬಂದಿದೀಯಾ? ಅದಕ್ಕೇನೆ ನಾನು ಬೇಗ ಬರ್ಲಿಕ್ಕೆ ಹೇಳಿದ್ದು. ಇನ್ನು ಮದ್ವೆಗೆ 2 ದಿನ ಇರೋದು ಶಕುಂತಲಾ.
ಎಷ್ಟೊಂದು ಕೆಲಸ ಇದೆ ಗೊತ್ತಾ? ನೀನ್ ನನ್ ಜೊತೆ ಇದ್ರೆ ಕೆಲಸ ಬೇಗ ಆಗುತ್ತೆ. ಅದು ಮಾತ್ರ ಅಲ್ಲ, ನೀನ್ ನನ್ಗೆ ಧೈರ್ಯ ಗೊತ್ತಾ? ನಾನು ಒಬ್ಳೇ ಹೇಗಕ್ಕ ಬರೋದು? ಅದಕ್ಕೆ ನನ್ ಸೊಸೆನ ಕೂಡ ಜೊತೆ ಕರ್ಕೊಂಬಂದಿದ್ದೀನಿ. ರಜಿನಿ ಈ ಮನೆಯ ದೊಡ್ಡ ಸೊಸೆ ಅಲ್ವಾ, ಅವಳು ಬರದಿದ್ರೆ ಹೇಗಕ್ಕ? ಚೆನ್ನಾಗಿರೋದಿಲ್ಲ ಅಲ್ವಾ? ಇವಳನ್ನ ಕರ್ಕೊಂಬರ್ಲಿಕ್ಕೆ 2 ದಿನ ತಡ ಆಗ್ಬಿಡ್ತು. ಅದು ಮಾತ್ರ ಅಲ್ಲ, ಇವಳ ಬಗ್ಗೆ ನಿಂಗೆ ಗೊತ್ತು ತಾನೇ. ಹಾಗೇನೆ ನಿಮ್ ಭಾವ 4 ದಿನಕ್ಕೆ ಅವ್ರಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಅವ್ರ ರೂಮಲ್ಲಿ ಇಟ್ಟು ಅವ್ರ ಬಟ್ಟೆನೆಲ್ಲ ಐರನ್ ಮಾಡಿ ಬರೋಷ್ಟ್ರಲ್ಲಿ ಹಬ್ಬ, ನಮಗೆ 2 ದಿನ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ ಅಕ್ಕ. ಇಷ್ಟಕ್ಕೂ ಎಲ್ಲ ನಮ್ದೇ ತಪ್ಪು. ಯಾಕೆ ಅಂದ್ರೆ ಇವರಿಗೆ ತಿಂದು ಮಲ್ಗೋ ತನಕ ಎಲ್ಲನೂ ಕೈ ಬುಡಕ್ಕೆ ಮಾಡ್ಕೊಡ್ತೀವ. ನಾವಿಲ್ಲದಿದ್ರೆ ಮತ್ತೆ ಅವ್ರಿಗೆ ಹೇಗೆ ಇರಕ್ಕಾಗುತ್ತೆ? ಪ್ರತಿಯೊಂದು ವಸ್ತುವನ್ನ ತಗೊಂಡೋಗಿ ಕೈ ಬುಡಕ್ಕೆ ಕೊಡ್ತೀವಲ್ವಾ, ಅದಕ್ಕೆ. ಸರಿ ಆಯ್ತು, ಬಿಸಿಲಲ್ಲಿ ಬಂದಿರ್ತೀರಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಬಿಸಿಲು ಕಡಿಮೆ ಆದ ನಂತರ ಎಲ್ಲರ ಮನೆಗೆ ಹೋಗಿ ಮದ್ವೆಗೆ ಕರೆದು ಬರೋಣ. ಸರಿ ಅಕ್ಕ. ಹೀಗೆ ರಜಿನಿ ಮತ್ತು ಶಕುಂತಲ ಇಬ್ರು ಸ್ವಲ್ಪ ಊಟವನ್ನು ಮಾಡಿ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ರೂಮಿಗೆ ಬಂದ್ರು. ತಕ್ಷಣ ಕರೆಂಟ್ ಹೋದ ಕಾರಣ ಅವರಿಬ್ಬರು ಮನೆಯೊಳಗಿಂದ ಹೊರಗಡೆ ಬಂದ್ರು. ಏನು, ಹೋದ ತಕ್ಷಣ ತಿರುಗಿ ವಾಪಸ್ ಹಿಂದೆ ಬರ್ತಾ ಇದ್ದೀರಾ? ಅಕ್ಕ, ನಾವು ಹೋಗಿ ಮಲ್ಗಕ್ಕೆ ಅಂತ ಹೋದೋ, ಕರೆಂಟ್ ಹೋಗ್ಬಿಡ್ತು. ಇನ್ನು ಅಲ್ಲಿ ಹೇಗೆ ಮಲ್ಗದೇಳು? ಅಯ್ಯೋ, ಎಷ್ಟೊಂದು ಬಿಸಿಲು ಹೊಡಿತಾ ಇದೆ. ಈ ಬಿಸಿಲಲ್ಲಿ ಫ್ಯಾನ್ ಇಲ್ದೆ ಹೇಗಕ್ಕ ಮಲ್ಗೋದು? ಹಾ, ಹಳ್ಳಿ ಅಲ್ವಾ, ಒಂದಿನಕ್ಕೆ 1 ಗಂಟೆ 2 ಗಂಟೆಗೊಂದ್ಸಲ ಕರೆಂಟ್ ತೆಗಿತಾನೆ. ಇವಾಗ ಹೋಯ್ತಲ್ವಾ, ಇನ್ನು 2 ಅವರ್ ಬಿಟ್ಟೇ ಬಿಡೋದು. ಆದ್ರೂ ನಮ್ಮ ಮನೆ ತಂಪಾಗೇ ಇರುತ್ತೆ. ಸರಿ, ಹೋಗಿ ಹೋಗಿ ವಿಶ್ರಾಂತಿ ತಗೊಳ್ಳಿ. ಇಲ್ಲಿ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ನಿದ್ರೆ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಪೋಸ್ ಕೊಡ್ತಾರೆ ಅಂತ ತಿಳ್ಕೊತಾರೆ ಅಂತ ಹಾಲಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಅಲ್ಲಿಗೆ ಅಂಜುಬಾಬು ಬಂದ. ಚಿಕ್ಕಮ್ಮ, ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಚೆನ್ನಾಗಿ ಆಯ್ತಾ? ಚಿಕ್ಕಪ್ಪ ಅಣ್ಣ ಬಂದಿಲ್ವಾ? ಅವ್ರು ಬಂದಿದ್ರೆ ಚೆನ್ನಾಗಾಗ್ತಿತ್ತು, ನಿಮ್ಗೂ ಕೂಡ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿತ್ತು. ನೀವು ಹೊಲಕ್ಕೆ ಬರ್ಬೋದಲ್ವಾ? ತಂಪಾದ ಗಾಳಿ ಬರುತ್ತೆ. ಏನು, ಈ ಬಿಸಿಲಿಗೆ ಹೊರಗೆ ಬರ್ಬೇಕಾ? ನಾನ್ ಮಾತ್ರ ಹೊರಗೆ ಬರದೇ ಇಲ್ಲ. ಎಷ್ಟು ಬಿಸಿಯಾದ್ರೂ ಮನೆಯೊಳಗೆ ಇರ್ತೀನಿ. ಅದೆಲ್ಲ ಪರವಾಗಿಲ್ಲ ಮಗ್ನೆ, ಇವಾಗ ತಾನೇ ಪ್ರಯಾಣ ಮಾಡಿ ಬಂದಿರೋದು, ತುಂಬಾ ಆಯಾಸ ಆಗಿದೆ. ಅತ್ತೆ, ನನಗೆ ಕೂಲಿಂಗ್ ವಾಟರ್ ಬೇಕು. ನನಗೆ ಕೂಲಿಂಗ್ ವಾಟರ್ ಇಲ್ಲದಿದ್ರೆ ನಾನ್ ನೀರ್ ಕುಡಿಯೋದಿಲ್ಲ ಅಂತ ನಿಮ್ಗೆ ಗೊತ್ತು ತಾನೇ? ಏನಾದ್ರೂ ಸರಿ, ನನಗೆ ಕೂಲಿಂಗ್ ವಾಟರ್ ಬೇಕೇ ಬೇಕು. ಇದೇನು ಸೊಸೆ ಏನೋ ಕಷ್ಟ ಅಂತ ಹೇಳ್ತಿದ್ದಾಳೆ? ಏನ್ ಶಕುಂತಲ, ಏನಾಗಿದ್ರು ಪರವಾಗಿಲ್ಲ ಹೇಳು. ಏನೂ ಇಲ್ಲಕ್ಕ, ಇದು ಹಳ್ಳಿ ಅಲ್ವಾ, ಅದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ತಣ್ಣೀರೇ ಕುಡಿಯೋದು, ಅದಕ್ಕೆ ನೀರಿದ್ಯಾ ಅಂತ ಕೇಳ್ತಿದ್ದಾಳೆ. ಈ ಮನೇಲಿ ಫ್ರಿಜ್ಜಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಏನಿದೆಯಮ್ಮ, ತಂಪಾದ ನೀರು ತಾನೆ. ಮಣ್ಣಿನ ಮಡಿಕೆಯಲ್ಲಿರುವ ನೀರು ತುಂಬಾ ತಂಪಾಗಿರುತ್ತೆ, ಅದನ್ನೇ ತಂದ್ಕೊಡ್ತೀನಿ. ಹೌದು, ನಮ್ ಶಕುಂತಲ ಏನೋ ಚಿನ್ನ ಕೇಳ್ದಂಗೆ ಬಾಯಿ ಬಿಟ್ಕೊಂಡು ನಿಂತಿದ್ದಾಳೆ. ಹೀಗೆ ರಾಜ್ಯಂ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ರಜಿನಿಗೆ ಕೊಟ್ಲು. ರಜಿನಿ ಸ್ವಲ್ಪ ನೀರು ಕುಡಿದ ನಂತರ, ಹಬ್ಬ, ನೀರು ಎಷ್ಟೊಂದು ತಂಪಾಗಿದೆ. ಅತ್ತೆ, ನೀವು ಸರಿಯಾಗಿ ಹೇಳಿದೀರಾ. ಮಡಿಕೆಯಲ್ಲಿರುವ ನೀರು ತಂಪಾಗೇ ಇರುತ್ತೆ ಅಂತ. ಫ್ರಿಜ್ಜಲ್ಲಿ ಇಟ್ಟಿರುವ ನೀರು ಕುಡಿದ ಹಾಗೆ ಆಯ್ತು ನಂಗೆ. ಹೌದು, ಇಷ್ಟಕ್ಕೂ ನಮ್ ಮನೆಯ ಮಹಾಲಕ್ಷ್ಮಿಯಲ್ಲಿ ಇನ್ನೂ ಕಾಣ್ತಾ ಇಲ್ಲ. ಈ ಮನೆಯ ಮಹಾಲಕ್ಷ್ಮಿ ಅಂದ್ರೆ ಎಲ್ಲದಕ್ಕೂ ಮುಂಚೆ ಮನೆಗ್ ಬರ್ಬೇಕಲ್ವಾ? ಅವಳೇ ಮನೆಗೆ ದೊಡ್ಡವಳು, ಅವಳಿದ್ರೆ ಮನೆ ತುಂಬಿ ಇರುತ್ತೆ. ಏನಿದ್ರು ಮದ್ವೆ ಆಗ್ತಾರಕ್ಕ ಮಾತ್ರ ನಮ್ಮ ಮಗಳು. ಮದ್ವೆ ಆದ್ಮೇಲೆ ಅವರ ಮನೆ ಮಗಳು. ಅವರ ಮನೇಲಿ ಅವರು ಏನ್ ಹೇಳಿದ್ರು ಅದನ್ನ ತಾನೇ ಮಾಡೋದು. ಅವರು ಯಾವಾಗ ಕಳಿಸ್ತಾರೋ ಆವಾಗ್ಲೇ ಹೊರಟು ಬಾ ಅಂತ ಹೇಳಿದೀನಿ. ಎಲ್ಲಾದ್ರೂ ಅವ್ರ ಮಾತು ಕೇಳದೆ ಬಾ ಅಂತ ಹೇಳ್ಬಿಟ್ರೆ ಆಮೇಲೆ ಅವ್ರ ಮನೇಲಿ ದೊಡ್ಡ ಜಗಳನೇ ನಡೆಯುತ್ತೆ. ಅಲ್ಲಿ ಎಲ್ಲಾದ್ರೂ ಜಗಳ ಆದ್ರೆ ಆಮೇಲೆ ಮದ್ವೆ ಮನೆಯಲ್ಲಿ ತುಂಬಾ ಗಲಾಟೆ ಆಗ್ಬಿಡುತ್ತೆ. ಅದಕ್ಕೇನೆ ಅವ್ರು ಯಾವಾಗ ಬರ್ತಾರೋ ಆವಾಗ ಬರ್ಲಿ ಅಂತ ಬಿಟ್ಟಿದೀನಿ. ಹೀಗೆ ಸಂಜೆ ಆದ ಕಾರಣ ಎಲ್ಲರೂ ಹೋಗಿ ಮದುವೆಗೆ ಬನ್ನಿ ಅಂತ ಎಲ್ಲರ ಮನೆಯಲ್ಲಿ ಹೋಗಿ ಕರೆದು ಬಂದ್ರು. ಹೀಗೆ ಮನೆ ಮನೆಗೆ ಹೋಗಿ ಕರೆದು ಮನೆಗೆ ಹಿಂದಿರುಗಿ ಬರ್ತಾ ಇರುವಾಗ ಅವಳ ಅತ್ತೆಯನ್ನು ನೋಡಿ, ಅತ್ತೆ, ಇಲ್ಲಿ ತುಂಬಾನೇ ಬಿಸಿಯಾಗಿದೆ. ಅದು ಮಾತ್ರ ಅಲ್ಲ, ರಾತ್ರಿಯಲ್ಲಿ ಕೂಡ ಇಲ್ಲಿ ನಿದ್ರೆ ಮಾಡಕ್ಕಾಗೋದಿಲ್ಲ. ನಾವು ಇಷ್ಟೊಂದು ಉಷ್ಣದಲ್ಲಿ ಗಾಳಿ ಇಲ್ದೆ, ಫ್ಯಾನು AC ಇಲ್ದೆ ಹೇಗೆ ನಾವು ನಿದ್ರೆ ಮಾಡೋದು? ಅತ್ತೆ, ನಾನ್ ಬೇಕಾದ್ರೂ ಹೋಗಿ ನಿಮ್ ಮಗನ್ ಜೊತೆ ಹಿಂದಿರುಗಿಸಿ ಮತ್ತೆ ಪುನಃ ಮನೆಗ್ ಬರ್ತೀನಿ. ಇಲ್ಲಿರ್ಲಿಕ್ಕೆ ನನ್ನಿಂದಾಗಲ್ಲ. ಯಾಕಮ್ಮ ಚಿಂತೆ ಮಾಡ್ತೀಯಾ?
ನಿನಗೆ ತಂಪಾದ ನೀರು ಬೇಕು ಅಂತ ನೀನ್ ಕೇಳಿದಾಗ ನಾನು ಮಡಿಕೆಯಿಂದ ತಂಪಾದ ನೀರನ್ನು ತಂದು ಕೊಡ್ಲಿಲ್ವಾ? ಹಾಗೇನೆ ಇದು ಕೂಡ. ನಿಮ್ಮ ಮನೆಯಲ್ಲಿ ಎಸಿಯಲ್ಲಿ ಇರುವಾಗ ಎಷ್ಟೊಂದ್ ತಂಪಾಗಿದ್ಯೋ ಅದೇ ರೀತಿ ಇಲ್ಲೂ ಮಾಡ್ತೀನಿ ನೋಡು. ಇವಾಗ ಹೋಗಿ ಅದ್ರ ಮೇಲೆ ಮಲ್ಕೋ. ಮೊದ್ಲು ಪ್ರಶಾಂತವಾಗಿರು. ನೀನು ಪ್ರಶಾಂತವಾಗಿ ಸಮಾಧಾನವಾಗಿದ್ರೆ ನಿನ್ ಮನ್ಸು ಕೂಡ ಸಮಾಧಾನವಾಗಿರುತ್ತೆ. ಅವಾಗ ನಿನ್ಗೆ ಹೊರಗಿನ ಗಾಳಿ ತುಂಬಾ ತಂಪಾಗಿ ಬರುತ್ತೆ ಅಮ್ಮ. ಇಲ್ಲಿ ಹೊರಗಡೆ ತುಂಬಾ ತಂಪಾಗಿರುತ್ತೆ. ನೀವೆಲ್ಲ ಅನ್ಕೊಂಡಿದ್ದೀರಾ ಎಸಿಯಲ್ಲಿದ್ರೆ ಮಾತ್ರ ತಂಪಾಗಿರೋದು ಅಂತ. ಫ್ರಿಡ್ಜ್ ನೀರೇ ತುಂಬಾ ತಂಪಾಗಿ ಇರೋದು ಅಂತ. ನಾವು ಪೂರ್ವ ಕಾಲದಿಂದಲೂ ಇಂಥ ಮನೆಯಲ್ಲೇ ಜೀವನ ಮಾಡ್ತಾ ಇರೋದು. ನಮಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಯಾವ ಸಮಯದಲ್ಲಿ ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರಿಂದ ನಾವೆಲ್ಲರೂ ಹೊರಗಡೆ ಅಂಗಳದಲ್ಲೇ ಮಲ್ಕೊಳ್ಳೋದು. ಹೌದಾ ಅತ್ತೆ? ಹೊರಗಡೆ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ಹೇಳಿ ಭಾಗ್ಯಂ ರಜನಿನ ಹಳ್ಳಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹಾಗೆ ಮಾಡಿದ್ಲು. ಎಲ್ಲರ ಕೈನಿಂದ ವಿವಾಹವನ್ನು ಮಾಡ್ಕೊಂಡ್ಲು. ವಿವಾಹವಾದ ನಂತರ ರಜನಿ ಕುಟುಂಬದವರೆಲ್ಲ ಅವರ ಮನೆಗೆ ಹೋಗಿ ಆಯಿತು. ಸೊಸೆ ಹಳ್ಳಿಯ ವಾತಾವರಣದಲ್ಲಿ ಇರುವುದನ್ನು ನೋಡಿ ಅತ್ತೆ ಕೂಡ ತುಂಬಾ ಸಂತೋಷಪಟ್ರು. ಸುಬ್ಬಾರಾವ್ ಅವರ ಹೆಂಡತಿ ತೀರಿಕೊಂಡ ಕಾರಣ ಅವರ ಮಗನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅಂತ ಮಂಗಮ್ಮ ಎನ್ನುವವರನ್ನು ವಿವಾಹವಾದ್ರು. ಮಂಗಮ್ಮನಿಗೆ ಕೂಡ ಒಬ್ಬ ಮಗ ಹುಟ್ಟಿದ. ಇಬ್ಬರು ಗಂಡು ಮಕ್ಕಳನ್ನು ಮಂಗಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿನ ಇಬ್ಬರು ಗಂಡು ಮಕ್ಕಳು ಮಂಗಮ್ಮನ ಬಳಿ ಬಂದು, ಅಮ್ಮ, ನನಗೆ ಒಂದು ಒಳ್ಳೆ ಕೆಲ್ಸ ಸಿಕ್ತು. ನಾಳೆನೆ ಬಂದು ಕೆಲ್ಸಕ್ ಸೇರ್ಕೊ ಅಂತ ಹೇಳಿದ್ರು. ತಿಂಗಳಿಗೆ 20,000. ನೀವು ಸರಿ ಅಂತ ಹೇಳಿದ್ರೆ ನಾಳೆಯಿಂದ ಕೆಲ್ಸಕ್ ಹೋಗ್ತೀನಿ. ಅಬ್ಬಾ, ಎಷ್ಟು ಒಳ್ಳೆ ಶುಭವಾರ್ತೆಯನ್ನು ಹೇಳಿದೆ ಮಗನೇ. ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಹೌದು, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕೂಡ ನನ್ನ ಅನುಮತಿ ಬೇಕಪ್ಪ. ನಾಳೆಯಿಂದಾನೇ ಕೆಲ್ಸಕ್ಕೆ ಹೋಗಪ್ಪ. ಸರಿಯಮ್ಮ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹಾಗೆ ಅಂತ ಹೇಳಿ ದಾಮೋದರ್ ಮಾರನೆಯ ದಿನದಿಂದ ಕೆಲ್ಸಕ್ಕೆ ಹೊರಟ. ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಮಂಗಮ್ಮ ಹೀಗೆ ಹೇಳಿದ್ರು, ಏನಪ್ಪ ನಿನ್ಗೆ ಕೆಲ್ಸ ಸಿಕ್ಕಿ ತುಂಬಾ ದಿನಗಳಾಯ್ತಲ್ವಾ? ಇವಾಗ್ಲಾದ್ರೂ ಮದ್ವೆ ಮಾಡ್ಕೊಳ್ಳೋ. ನಾನು ನಿನಗೋಸ್ಕರ ಒಂದು ಒಳ್ಳೆ ಹುಡುಗಿನ ನೋಡಿದೀನಿ. ಆದ್ರೆ ಹುಡುಗಿ ಅಷ್ಟೇನು ಓದ್ಲಿಲ್ಲ. ಆದ್ರೆ ತುಂಬಾ ಒಳ್ಳೆ ಹುಡುಗಿ ಪಕ್ಕದ ಊರಲ್ಲಿ ಇದ್ದಾಳೆ. ಅಮ್ಮ, ನಿಮ್ಮ ಇಷ್ಟ. ನಾನ್ ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನ? ನಿಮಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ. ಸ್ವಲ್ಪ ದಿನಗಳ ನಂತರ ದಾಮೋದರನಿಗೆ ಮಾಧವಿ ಎನ್ನುವ ಹುಡುಗಿ ಜೊತೆ ವಿವಾಹವಾಯಿತು. ಮಾಧವಿ ಹಳ್ಳಿಯ ಹುಡುಗಿ ಆದ ಕಾರಣ ಮನೆಯಲ್ಲಿ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಂಡು ಹೊಲೆಯಲ್ಲಿಯೇ ಅಡಿಗೆಯನ್ನು ಮಾಡ್ತಾ ಇದ್ಲು. ನೋಡಪ್ಪ, ನಿನಗೆ ಹೇಗೋ ಕೆಲ್ಸ ಸಿಕ್ಕಿ ಮದ್ವೆ ಕೂಡ ಆಯ್ತು. ಚಿಕ್ಕವನಿಗೆ ಇನ್ನು ಕೆಲ್ಸ ಸಿಕ್ಕಿಲ್ಲ. ಯಾವಾಗ ನೋಡಿದ್ರು ಓದು ಓದು ಅಂತ ಕೂತ್ಕೋತಾನೆ. ಅಷ್ಟೊಂದು ಓದ್ತಾ ಇದ್ದಾನಲ್ವಾ? ಅದು ಅವನ್ ತಲೆಯಲ್ಲಿ ಕೂರ್ತಾ ಇದೀಯಾ? ಇಷ್ಟು ದಿನಗಳಾದ್ರೂ ಕೂಡ ಅವನಿಗೆ ಒಂದು ಕೆಲ್ಸ ಕೂಡ ಸಿಗ್ಲೇ ಇಲ್ಲ. ಅಮ್ಮ, ಯಾಕಮ್ಮ ಅವನ್ನ ನೋಡಿ ಹಾಗೆ ಎಲ್ಲ ಹೇಳ್ತಾ ಇದ್ದೀರಾ? ಅವನು ತುಂಬಾ ಬುದ್ಧಿವಂತ. ಸ್ವಲ್ಪ ದಿನದಲ್ಲೇ ಅವನಿಗೆ ಕೆಲ್ಸ ಸಿಗ್ಬೋದು. ನಿನ್ನ ಬಾಯಿಯ ಒಳ್ಳೆ ಮುಹೂರ್ತ ಹಾಗೇನೆ ನಡಿಲಪ್ಪ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ಸಣ್ಣವನು ಮನೆಗೆ ಬಂದ. ಅಮ್ಮ, ಇಷ್ಟು ದಿನ ಯಾವ ಕೆಲ್ಸಕ್ಕೋಸ್ಕರ ಕಾಯ್ತಾ ಇದ್ನೋ ಆ ಕೆಲ್ಸ ಸಿಕ್ತಮ್ಮ. ಇನ್ ಮುಂದೆ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಬಗ್ಗೆನೆ ಇಷ್ಟು ದಿನ ನಾನು ಆಲೋಚನೆ ಮಾಡ್ತಾ ಇದ್ದೆ, ಏನು ಇನ್ನೂ ಕೆಲ್ಸ ಸಿಕ್ಕಿಲ್ಲ ಅಂತ. ಸರಿ, ಪರವಾಗಿಲ್ಲ, ಇವತ್ತಾದ್ರೂ ನಿನಗೆ ಕೆಲ್ಸ ಸಿಕ್ತಲ್ವಾ? ಯಾವಾಗ್ಲೂ ನೀನು ಕೆಲ್ಸಕ್ ಸೇರ್ಕೋತೀಯ? ಎಷ್ಟು ಸ್ಯಾಲ್ರಿ? ಅಣ್ಣ, ಮುಂದಿನ ತಿಂಗಳು 3ನೇ ತಾರೀಕು ಜಾಯಿನ್ ಆಗ್ಬೇಕಣ್ಣ. ಹಾಗೇನೆ ಸ್ಯಾಲ್ರಿ 30,000 ಕೊಡ್ತಾರೆ. ಹಬ್ಬ, ಪರವಾಗಿಲ್ಲ ಕಣು ತಮ್ಮ. ಇರು, ನಾನು ಹೋಗಿ ನಿನ್ಗೋಸ್ಕರ ಚಾಕ್ಲೇಟ್ ತರ್ತೀನಿ. ಎಲ್ರಿಗೂ ಮನೆಯಲ್ಲಿ ಸಿಹಿನ ಕೊಡು ಹೇಳಿ ಸ್ವೀಟ್ಸ್ ಅನ್ನು ತಂದು ಎಲ್ಲರಿಗೂ ಕೊಟ್ಟ. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲ್ಸ ಮಾಡ್ತಾ ಇರುವಾಗ ಮಂಗಮ್ಮನ ಅಣ್ಣ ಒಂದು ದಿನ ಮನೆಗೆ ಬಂದ್ರು. ಏನಮ್ಮ, ಚೆನ್ನಾಗಿದ್ದೀಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಈ ನಡುವೆ ನೀನು ಮನೆಗೇನೆ ಬರ್ತಾ ಇಲ್ಲ. ನಿನ್ನ ನೋಡಿ ತುಂಬಾ ದಿನಗಳಾಯಿತು. ಹೌದು, ಏನಣ್ಣ ಇಷ್ಟೊಂದು ಅವಸರವಾಗಿ ಬಂದಿದ್ದೀರಾ? ಏನ್ ವಿಷಯ? ಏನು ಇಲ್ಲ ಕಣಮ್ಮ, ನನ್ ಮಗಳು ಪಟ್ನದಿಂದ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾಳೆ. ನನ್ನ ಮಗಳಿಗೆ ನಿನ್ನ ಸಣ್ಣ ಮಗನ್ ಜೊತೆ ಮದ್ವೆ ಮಾಡ್ಸೋಣ ಅಂತ ಕೇಳೋಣ ಅಂತ ಬಂದೆ. ಮದ್ವೆ ಮಾಡ್ಸೋದಾ? ಸರಿ ಅಣ್ಣ, ಅದಕ್ಕೇನಿದೆ. ನನ್ ಮಕ್ಕಳು ನನ್ ಮಾತ್ ಮೀರಲ್ಲ. ಖಂಡಿತ ಮದ್ವೆ ಮಾಡ್ಸೋಣ. ಮಂಗಮ್ಮ ಅವಳ ಅಣ್ಣನ ಮಗಳನ್ನು
ತನ್ನ ಮಗನಿಗೆ ಮದ್ವೆ ಮಾಡಿಸಿದ್ಲು. ಸಣ್ಣ ಸೊಸೆ ಮನೆಗೆ ಬಂದ್ಲು. ಸಣ್ಣ ಸೊಸೆ ಬರುವಾಗ ತುಂಬಾ ಹಣ, ಚಿನ್ನಾಭರಣ ಹಾಗೇನೆ ಮನೆ ಕೂಡ ಹೆಸರಲ್ಲಿ ಬರ್ಸ್ಕೊಂಡಿದ್ಲು. ಏನಮ್ಮ ಚಿಕ್ಕ ಸೊಸೆ ಹಾಗೆ ನೋಡ್ತಿದೀಯಾ? ಅತ್ತೆ, ನಾನು ಈ ರೀತಿ ಒಲೆಯನ್ನೆಲ್ಲ ನೋಡ್ಲೇ ಇಲ್ಲ. ಎಷ್ಟೊಂದು ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೇಗತ್ತೆ ಅಡಿಗೆ ಮಾಡೋದು? ಇದು ತುಂಬಾ ಕಷ್ಟ. ನೀನು ಪಟ್ನದಲ್ಲೇ ಓದ್ತಾ ಇದ್ದೆ ಅಲ್ವಾ, ಅದ್ರಿಂದ ನಿನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇದು ಒಲೆ. ಎಲ್ಲರೂ ಇಲ್ಲಿ ಒಲೆಯಲ್ಲೇ ಅಡಿಗೆ ಮಾಡೋದು. ಅದು ಮಾತ್ರ ಅಲ್ಲದೆ ಇದ್ರಲ್ಲಿ ಅಡಿಗೆ ಮಾಡಿದ್ರೆ ರುಚಿಯಾಗಿರುತ್ತೆ. ಬಾನು ತಕ್ಷಣ ತನ್ನ ಗಂಡನ ಬಳಿ ಹೋದ್ಲು. ರೀ, ನಾನ್ ಈ ಮನೆಯಲ್ಲಿ ಇರೋದಿಲ್ಲ. ನನ್ ತಂದೆ ನನಗೋಸ್ಕರ ಮಾಡಿರುವ ಹೊಸ ಮನೆಗೆ ಹೋಗ್ತೀನಿ. ಈ ಮನೆ ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ರೀ. ಅದ್ರಿಂದ ನಮ್ ತಂದೆ ಕೊಟ್ಟಿರುವ ಮನೆಗೇನೆ ಹೋಗ್ತೀನಿ. ನೀವು ನನ್ ಜೊತೆನೆ ನನ್ ತಂದೆ ಮನೆಗೆ ಬರ್ತೀರಾ ಅಥವಾ ಇದೇ ಮನೆಯಲ್ಲಿ ಇರ್ತೀರಾ? ಅದು ನಿಮ್ಮಿಷ್ಟ. ಹೌದು, ಈ ಮನೆಗೆ ಏನಾಯ್ತು ಅಂತ ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀಯಾ? ಈ ಮನೆ ನೋಡು, ನಾನು ಚಿಕ್ಕ ವಯಸ್ಸಿನಿಂದ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದು. ಈ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ಬೋದು. ಮನೆಯಲ್ಲಿರುವವರೆಲ್ಲ ನಮಗೆ ಸಹಾಯವಾಗಿರ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ರು ಮಾತ್ರ ಇರಬೇಕು. ನಮ್ಗೆ ಅಷ್ಟು ದೊಡ್ಡ ಮನೆ ಬೇಕಾ ಹೇಳು? ಎಲ್ಲರನ್ನು ಆ ಹೊಸ ಮನೆಗೆ ಕರ್ಕೊಂಡೋಗೋದಾದ್ರೆ ಹೇಳಿ, ಪರವಾಗಿಲ್ಲ, ಎಲ್ರನ್ನ ಕರ್ಕೊಂಡೋಗೋಣ. ಆದ್ರೆ ಈ ಮಣ್ಣಿನ ಮನೆಯಲ್ಲಿ, ಈ ಹೊಗೆಯಲ್ಲಿ ನನ್ನಿಂದ ಮಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಈ ಮನೆಯಲ್ಲಿ ತಾಳ್ಮೆ ಇಲ್ಲ. ಮನೆಯಲ್ಲಿ ನನಗೆ ಇರ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಹೇಳಿ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊಸ ಮನೆಗೆ ಹೋದ್ಲು. ಇದನ್ನೆಲ್ಲ ದೂರದಿಂದ ಮಂಗಮ್ಮ ನೋಡ್ತಾ ಇದ್ರು. ಹಾಗೇನೆ ದಿನೇಶ್ ಅನ್ನು ಕೂಡ ಅವಳ ಜೊತೆ ಆ ಹೊಸ ಮನೆಯಲ್ಲಿ ಇರ್ಲಿಕ್ಕೆ ಹೇಳಿದ್ರು. ಅಮ್ಮ, ನೀವು ಕೂಡ ನನ್ ಜೊತೆ ಆ ಮನೆಯಲ್ಲಿ ಸ್ವಲ್ಪ ದಿನ ಇರ್ತೀರಾ? ಎಲ್ಲರನ್ನು ಒಂದೇ ಸಲ ಬಿಟ್ಟೋಗ್ಲಿಕ್ಕೆ ನನ್ನ ಮನ್ಸು ಕೂಡ ಒಪ್ಪೋದಿಲ್ಲ. ನೀವು ಮಾತ್ರ ನನ್ ಜೊತೆ ಇದ್ರೆ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತಮ್ಮ. ಸರಿ ಕಣಪ್ಪ, ಇವಾಗ ನೀನ್ ಹೋಗು. 4 ದಿನ ಕಳೆದ್ಮೇಲೆ ನೀನ್ ಹಿಂದೆನೆ ಆಮೇಲೆ ಬರ್ತೀನಿ. ಹಾಗೆ ಅಂತ ಹೇಳಿದಾಗ ದಿನೇಶ್ ಅಲ್ಲಿಂದ ತನ್ನ ಹೊಸ ಮನೆಗೆ ಹೋದ. ಏನಾಯ್ತತ್ತೆ? ನಾವು ಯಾರಿಗೂ ಹಿಂಸೆ ಕೊಡ್ಲಿಲ್ಲ ಅಲ್ವಾ? ಯಾಕೆ ಅವರು ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೊರಗೆ ಹೋದ್ರು? ಅವಳು ನಾವು ಚೆನ್ನಾಗಿ ತಾನೇ ನೋಡ್ಕೊಂಡಿದ್ದೋ? ಏನು ಇಲ್ಲ ಕಣಮ್ಮ, ಅವಳು ಪಟ್ನದಿಂದ ಬಂದವಳಲ್ವಾ, ಹಾಗೇನೆ ಶ್ರೀಮಂತ ಮನೆಯವಳು. ನಮ್ಮ ರೀತಿಯ ಸಣ್ಣ ಮನೆಯಲ್ಲಿ ಅವಳಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಅತ್ತೆ, ನೀವು ಇಲ್ಲಿಂದ ಹೊರಟೋಗ್ಬೇಡಿ, ಇದೇ ಮನೆಯಲ್ಲಿರಿ. ನೀವು ಇಲ್ಲದಿದ್ರೆ ನನಗೆ ಬೇಜಾರಾಗುತ್ತೆ. ಇಲ್ಲ ಕಣಮ್ಮ, ನಾನು ಹೋಗಿ ಅವಳ ಜೊತೆ ಸ್ವಲ್ಪ ದಿನ ಇದ್ದು ಬರ್ತೀನಿ. ಅವಳು ಹೊಸಬ್ಳಲ್ವಾ, ಹಾಗೇನೆ ಅವಳಿಗೆ ಏನು ಗೊತ್ತಿಲ್ಲ ಕಣಮ್ಮ. ಅವಳಿಗೂ ನನ್ನ ಅವಶ್ಯಕತೆ ಇದೆ ಅಲ್ವಾ? ಅಲ್ಲಿ ಚಿಕ್ಕವನು ಕೂಡ ಬೇಜಾರ್ ಮಾಡ್ತಿದ್ದಾನೆ. ಮೊದಲನೇ ಸಲ ಈ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ. 1-2 ದಿನ ಅವ್ರ ಮನೇಲಿ ಇದ್ದು ಬಿಟ್ಟು ಆನಂತರ ಇಲ್ಲಿಗೆ ಬರ್ತೀನಿ. ಸರಿ ಅತ್ತೆ, ಹಾಗೇನೆ ಮಾಡ್ತೀನಿ. ಆದ್ರೆ ರೋಜಾ ಪ್ರತಿದಿನ ಒಲೆಯನ್ನು ಸಗಣಿಯಿಂದ ಸಾರಿಸಿ ಆ ಒಲೆಗೆ ಕುಂಕುಮದಿಂದ ಬೊಟ್ಟನ್ನು ಇಟ್ಟು ಆನಂತರ ಒಲೆಗೆ ಪೂಜೆ ಮಾಡಿ ಅಡುಗೆಯನ್ನು ಮಾಡ್ತಿದ್ಲು. ಪ್ರತಿದಿನ ಭಾನುವಿನ ಅಡುಗೆ ಕೈರುಚಿಯನ್ನು ತಿಂದು ತಿಂದು 4 ದಿನ ಚಿಕ್ಕ ಸೊಸೆಯಾದ ಭಾನುವಿನ ಮನೆಗೆ ಹೋಗಿ ಇದ್ದು ಬರೋಣ ಅಂತ ಆಲೋಚನೆ ಮಾಡಿದ್ರು. ಬನ್ನಿ ಅತ್ತೆ, ಬನ್ನಿ. ನಾನು ಹೊಸ ಮನೆ ಮಾಡಿದಾಗನೇ ನೀವು ನನ್ ಜೊತೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ಸರಿ, ಇನ್ಮುಂದೆ ನೀವು ನನ್ ಜೊತೆನೇ ಇರಿ. ಅತ್ತೆ, ನಿಮ್ಗೆ ಸಪ್ರೇಟು ಮನೆ ಎಲ್ಲನೂ ಸಪ್ರೇಟ್ ಆಗಿದೆ. ಸರಿ ಕಣಮ್ಮ, ನನ್ಗೆ ಸ್ವಲ್ಪ ಕಾಫಿ ಮಾಡಿ ಕೊಡಮ್ಮ. ಸರಿ ಅತ್ತೆ, ನೀವು ಕೂಡ ನನ್ ಜೊತೆ ಅಡುಗೆ ಮನೆಗೆ ಬನ್ನಿ. ಅಡುಗೆ ಮನೆ ನೋಡ್ಲಿಲ್ಲ ಅಲ್ವಾ? ಅಡುಗೆ ಮನೆ ತುಂಬಾ ಚೆನ್ನಾಗಿರುತ್ತೆ. ಅದು ಕನ್ನಡಿ ಅಲ್ವತ್ತೆ, ಎಲ್ಲಾ ಮುಖಗಳು ಕೂಡ ಅದ್ರಲ್ಲಿ ಕಾಣ್ತಾ ಇರುತ್ತೆ. ಮಂಗಮ್ಮ ಅಡುಗೆ ಮನೆ ಒಳಗೆ ಹೋಗಿ ನೋಡಿದ್ರು. ಈ ಅಡುಗೆ ಮನೆ ತುಂಬಾನೇ ಚೆನ್ನಾಗಿದೆ. ಹೌದು, ನನ್ನ ಮಗ ಇನ್ನು ಆಫೀಸಿಂದ ಮನೆಗೆ ಬರ್ಲಿಲ್ವಾ ಕಣಮ್ಮ? ಇನ್ನು ಬರ್ಲಿಲ್ಲತ್ತೆ. ನನಗೆ ಒಂದು ವಿಚಾರ ಅರ್ಥ ಆಗ್ತಿಲ್ಲ. ನಿಮ್ಮ ಸ್ವಂತ ಮಗ ಇವ್ರೇ ತಾನೆ? ನೀವ್ಯಾಕೆ ದೊಡ್ಡ ಮಗನ ಜೊತೆ ಇದ್ದೀರಾ? ನೀವು ನಮ್ ಜೊತೆನೆ ಇರ್ಬೋದಲ್ವಾ? ನಿಮಗೆ ತುಂಬಾ ಚಿನ್ನವನ್ನು ಕೊಡಿಸ್ತೀವಿ, ಹಾಗೇನೆ ಬಂಗಾರದ ನಾಣ್ಯವನ್ನು ಕೂಡ ಕೊಡಿಸ್ತೀವಿ. ಹೀಗೆ ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ದಿನೇಶ್ ಆಫೀಸಿಂದ ಮನೆಗೆ ಬಂದ. ಅಮ್ಮ, ಇವತ್ ನೀವು ಬರ್ತೀರಾ ಅಂತ ನಾನು ತುಂಬಾ ವೇಗವಾಗಿ ಮನೆಗೆ ಬಂದೆ. ಏನಾದ್ರೂ ಅಡಿಗೆ ಮಾಡಿ ಅಮ್ಮ. ನಿಮ್ಮ ಕೈ ಅಡುಗೆ ರುಚಿ ತಿಂದು ಎಷ್ಟು ದಿನ ಆಯ್ತು. ಸರಿ ಕಣಪ್ಪ, ಅದ್ರಲ್ಲೇನಿದೆ, ನಾನು ಅಡಿಗೆ ಮಾಡಿ ಕೊಡ್ತೀನಿ, ನೀನ್ ಚೆನ್ನಾಗಿ ಕೂತ್ಕೊಂಡು ತಿನ್ನು. ಅಮ್ಮ, ನಮಗೆ ಮದ್ವೆ ಆದ ನಂತರ ನಾನು ಆಫೀಸಲ್ಲಿ ಹಾಗೇನೆ ಬಾನು ಕೆಲಸದಲ್ಲಿ ಯಾರಿಗೂ ಯಾವ ಪಾರ್ಟಿಯನ್ನು ಕೂಡ ಕೊಡ್ಲಿಲ್ಲ. ಅದಕ್ಕೇನೆ ನಾಳೆ ಅವರಿಗೆ ಪಾರ್ಟಿ ಕೊಡೋಣ ಅಂತಿದ್ದೀನಿ. ಏನ್ ಹೇಳ್ತೀರಾ?
ಸರಿ ಕಣಪ್ಪ, ಅದ್ರಲ್ಲಿ ಏನಿದೆ, ಎಲ್ಲರನ್ನ ಕರೆದು ಪಾರ್ಟಿ ಕೊಡು. ಹಾಗೇನೆ ನಿನ್ನ ಅಣ್ಣ ಅತ್ತಿಗೆ ಅವ್ರನ್ನ ಕೂಡ ಕರಿ. ಅದೇನಮ್ಮ, ಮನೆ ಮನುಷ್ಯನ ಕರಿಬೇಕಾ? ನಾನೇ ಹೋಗಿ ಅಣ್ಣ ಅತ್ತಿಗೆನ ಕರ್ಕೊಂಬರ್ತೀನಿ. ಮರುದಿನ ದಿನೇಶ್ ಹೋಗಿ ಅವನ ಅಣ್ಣ ಅತ್ತಿಗೆಯನ್ನು ಮನೆಗೆ ಕರ್ಕೊಂಡ್ ಬಂದ. ಹಾಗೇನೆ ಪಾರ್ಟಿಗೋಸ್ಕರ ಎಲ್ಲರನ್ನು ಮನೆಗೆ ಇನ್ವೈಟ್ ಮಾಡ್ದ. ಎಲ್ಲರೂ ಸೇರಿ ಭಾನುವಿನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ಭಾನು, ನಿನ್ನ ಅಡುಗೆ ಮನೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ತಂದೆ ತುಂಬಾ ಚೆನ್ನಾಗಿ ನಿನ್ಗೆ ಕಟ್ಟಿಕೊಟ್ಟಿದ್ದಾರೆ. ಹೌದಕ್ಕ, ನಾನೇ ಜೊತೆಗಿದ್ದು ಎಲ್ಲನೂ ಕಟ್ಟಿಸ್ಕೊಂಡೆ. ಆ ಕಿಚನ್ ಅಲ್ಲಿ ಅಷ್ಟು ಜನರಿಗೆ ಅಡಿಗೆ ಮಾಡುವಾಗ ಅವರಿಗೆ ಕರೆಂಟ್ ಇಲ್ದೆ ಆ ಮನೆಯಲ್ಲಿ ಇರ್ಲಿಕ್ಕಾಗಿಲ್ಲ. ಅಯ್ಯೋ, ಏನಿದು ಇವಾಗ ಈ ರೀತಿ ಆಗ್ಬಿಡ್ತು, ಈ ಮನೆಯಲ್ಲಿ ಇರ್ಲಿಕ್ಕಾಗ್ತಿಲ್ಲ. ಅಯ್ಯೋ, ನಾನು ಹೇಗೆ ಅಡಿಗೆ ಮಾಡೋದು? ಗೆಸ್ಟ್ಗಳು ಕೂಡ ಬರುವ ಸಮಯ ಆಯ್ತು. ಅಯ್ಯೋ, ಯಾಕೆ ಭಾನು ಅಷ್ಟೊಂದು ಚಿಂತೆ ಮಾಡ್ತೀಯಾ? ಇರು, ನಾನ್ ನನ್ನ ಮನೆಗೆ ಹೋಗಿ ಅಡಿಗೆ ಮಾಡಿ ತರ್ತೀನಿ. ಹಾಗೆ ಅಂತ ಹೇಳಿ ಅವಳ ಮನೆಗೆ ಬಂದು ಮಾಧವಿ ಅಡಿಗೆಯನ್ನು ಮಾಡಿ ತಗೊಂಡೋಗಿ ಕೊಟ್ಲು. ಮನೆಗೆ ಬಂದ ಗೆಸ್ಟುಗಳೆಲ್ಲ ಅಡಿಗೆಯನ್ನು ತಿಂದು ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡ್ರು. ಥ್ಯಾಂಕ್ ಯು ಅತ್ತಿಗೆ, ಇವತ್ತು ನಿಮ್ಮಿಂದ ನನ್ ಗೌರವ ಉಳಿದಿದೆ. ಭಾನು, ಇವಾಗ ನಾನೊಂದ್ ಮಾತು ಹೇಳ್ತೀನಿ ಕೇಳು. ನೀನು ನನ್ನ ಸವತಿ ಮಗನ ಹತ್ರ ಯಾಕೆ ಇದ್ದೀರಾ ಅಂತ ಕೇಳ್ದೆ ಅಲ್ವಾ? ನಾನು ನನ್ನ ಇಬ್ಬರು ಮಕ್ಕಳನ್ನು ಬೇರೆ ಬೇರೆಯಾಗಿ ಯಾವತ್ತೂ ಕೂಡ ನೋಡ್ಲೇ ಇಲ್ಲ. ಹಾಗೇನೆ ನನ್ನ ಇಬ್ಬರು ಮಕ್ಕಳು ಕೂಡ ಹಾಗೇನೆ ನೋಡ್ಕೋತಾರೆ. ಇವನು ನನ್ನ ಚಿಕ್ಕಮ್ಮನ ಮಗ ಅಂತ ಇವನನ್ನು ಯಾವತ್ತೂ ದೂರ ಮಾಡ್ಲಿಲ್ಲ. ಒಂದು ಮನೆ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಇರ್ಬೇಕು. ಒಟ್ಟಿಗೆ ಇರೋದ್ರಿಂದ ತುಂಬಾನೇ ಒಳ್ಳೇದು. ಮಾದೇವಿ ಕೂಡ ನಿನ್ನ ಹಾಗೆ ನೋಡ್ಲಿಲ್ಲ. ನಿನ್ನನ್ನು ಅವಳ ಸ್ವಂತ ತಂಗಿ ಹಾಗೆ ನೋಡ್ತಿದ್ದಾಳೆ. ಬಂದಿರುವ ಗೆಸ್ಟ್ಗಳ ಮುಂದೆ ನಮ್ಮ ಗೌರವ ತಾನೇ ಹೋಗ್ತಾ ಇತ್ತು. ನೀನು ಹಣ ಚಿನ್ನ ಎಲ್ಲವನ್ನೂ ತರದಿದ್ರೂ ಪರವಾಗಿಲ್ಲ, ಎಲ್ಲರೂ ಜೊತೆಗೂಡಿ ಇದ್ರೆ ಅಷ್ಟೇ ಸಾಕು. ಹಾಗೆ ಇದ್ರೇನೆ ಅದನ್ನು ನಾನು ಆಭರಣ ಅಂತ ತಿಳ್ಕೊತೀನಿ. ನನ್ನನ್ನು ಕ್ಷಮಿಸಿ ಅತ್ತೆ, ಇಷ್ಟು ದಿನ ನಾನು ತಪ್ಪಾಗಿ ನಡ್ಕೊಳ್ತಿದ್ದೆ. ಇನ್ಮುಂದೆ ನಾವೆಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಜೀವನ ಮಾಡೋಣ.